ಡ್ರಗ್ಸ್ ಮಾಫಿಯಾ ಮಾಡುವಂಥದ್ದು. ಸೊ ಇದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಿನಿಮಾಗಳು ಬಂದಿದೆ, ಹೊಸತೇನಲ್ಲ ಇದು. ಆದರೆ ಈ ಚಿತ್ರದಲ್ಲಿ ಹೊಸತನ ಏನಿದೆ ಅಂತ ನೀವು ಕೇಳಿದ್ರೆ, ಈ ಚಿತ್ರದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿದ್ದಾರೆ. ಅಂದರೆ ನಾನೀಗ ಹೇಳಿದ್ನಲ್ಲ, ಕೆಲವೊಂದು ಸೀನ್ಸ್ ಅನ್ನು ನೋಡಬೇಕಾದ್ರೆ, ಎಸ್ಪೆಷಲಿ ಒಂದು 2-3 ಸೀನ್ಸ್ ಅನ್ನು ನೋಡಬೇಕಾದ್ರೆ ಈ ರೀತಿನೂ ಹಾಳಾಗ್ಬೋದಾ ಅಂತ ನಮ್ಗೆ ಅನ್ಸುತ್ತೆ. ಅಂದ್ರೆ ಕರೆಂಟ್ಲಿ ಇಷ್ಟರ ಮಟ್ಟಿಗೆ ಇದು ಬೆಳೆದಿದ್ಯಾ, ಅಂದ್ರೆ ಬೆಂಗಳೂರಿನಲ್ಲಿ ನಾವಿರ್ತಕ್ಕಂಥ ಅಂದ್ರೆ ನಮ್ಮ ಸುತ್ತ ಇಷ್ಟರ ಮಟ್ಟಿಗೆ ನಡೀತಾ ಇದೆಯಾ, ಇದರ ಪರಿಣಾಮ ಈ ಮಟ್ಟಕ್ಕಿದೆಯಾ ಅಂತ ನಮ್ಗೆ ಅನ್ಸುತ್ತೆ. ಅದು ಒಂದು ಹೊಸತನ ಈ ಚಿತ್ರದಲ್ಲಿ. ಇನ್ ಮಿಕ್ಕಿದ್ದು ಅಂದ್ರೆ ಬೇರೆದನ್ನೆಲ್ಲ ನಾವು ನೋಡ್ತಾ ಹೋದ್ರೆ ಮಾಮೂಲಿ ಸ್ಕ್ರೀನ್ ಪ್ಲೇ ಅಲ್ಲಿ ಸ್ವಲ್ಪ ಅಂದ್ರೆ ವ್ಯತ್ಯಾಸವಾಗಿ ಯೂನಿಕ್ ಆಗಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ, ಇನ್ನೂ ಸ್ವಲ್ಪ ಸ್ಕ್ರೀನ್ ಪ್ಲೇ ಅಂದ್ರೆ ಚಿತ್ರಕಥೆಯನ್ನ ತಗೊಂಡಾಗ ಚಿತ್ರಕಥೆಯಲ್ಲಿ ಇನ್ನೂ ಸ್ವಲ್ಪ ಕ್ವಾಲಿಟಿಯಾಗಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗನ್ಸ್ತು. ಬಿಕಾಸ್ ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಇದ್ದಂತಹ ಒಂದು ಥ್ರಿಲ್ಲಿಂಗು ಪೋಸ್ಟ್ ಕ್ಲೈಮ್ಯಾಕ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸ್